ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಸುಮಾರು 35,000 ಕೆಜಿ ಅಕ್ಕಿಯೊಂದಿಗೆ ಲಾರಿಯನ್ನ ವಶಪಡೆದು ಚಾಲಕನನ್ನ ಬಂಧಿಸಲಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅನ್ನಭಾಗ್ಯ ಯೋಜನೆ ಬಡವರ ಹಕ್ಕಿ ಈಗ ಕಾಳ ಬಜಾರಿಗರ ಕೈಗೆ ಸಿಲುಕಿದೆಯೇ ಎಂಬ ಪ್ರಶ್ನೆ ಗದಗ ಜಿಲ್ಲೆಯಲ್ಲಿ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಗದಗ ಬೆಟಗಿರಿ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನುಮಾನಾಸ್ಪದವಾಗಿ ಸಂಚರಿಸುತ್ತಿದ್ದ ಲಾರಿಯನ್ನ ಪೊಲೀಸರು ತಡೆದು ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಲಾರಿಯಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ಸೇರಿದ ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದು ಅಧಿಕಾರಿಗಳು ಬೆಚ್ಚಿಬಿದ್ರು. ಮಧ್ಯಪ್ರದೇಶದ ನೋಂದಣಿ ಲಾರಿಯಲ್ಲಿ ಸುಮಾರು 35,000 ಕೆಜಿ ಅಕ್ಕಿಯನ್ನ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂಬುದು ಬೆಳಕಿಗೆ ಬಂದಿದೆ. ಇನ್ನು ಪ್ರಾಥಮಿಕ ತನಿಖೆಯ ಪ್ರಕಾರ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಿಂದ ಇಳಿಕಲ್ ಮಾರ್ಗವಾಗಿ ಗುಜರಾತ್ ಕಡೆಗೆ ಅಕ್ಕಿ ಸಾಗಿಸಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಪೊಲೀಸರು ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸುಮಾರು 11 ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ ಹಾಗೂ 29 ಲಕ್ಷ ಮೌಲ್ಯದ ಲಾರಿಯನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ವಶಪಡಿಸಿಕೊಂಡ ಅಕ್ಕಿ ಮೂಟೆಗಳನ್ನು ಕರ್ನಾಟಕ ಫುಡ್ ಸಿವಿಲ್ ಸಪ್ಲೈಯರ್ಸ್ ಕಾರ್ಪೊರೇಷನ್ ಗೌಡನ್ಗೆ ರವಾನಿಸಲಾಗಿದೆ. ಈ ವೇಳೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷ ರೋಹನ್ ಜಗದೀಶ್ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಒಟ್ಟಾರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಬೇರೆ ರಾಜ್ಯಗಳಿಗೆ ಅಕ್ರಮವಾಗಿ ಸಾಗಿಸುತ್ತಿರುವ ಜಾಲದ ಕುರಿತು ಇದೀಗ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ವಿಶೇಷ ಮಾಹಿತಿ ಒಂದು ಲಭ್ಯವಾಗಿತ್ತು. ಈ ಮಾಹಿತಿ ಏನಂತ ಹೇಳಿದರೆ, ನಮಗೆ ಹೊರ ಜಿಲ್ಲೆಯಿಂದ ಗದಗ ಜಿಲ್ಲೆ ಮೂಲಕ ಹೊರ ರಾಜ್ಯಕ್ಕೆ ಒಂದು 10 ಚಕ್ರ ಇರುವ ಉದ್ದ ದೊಡ್ಡ ವಾಹನದಲ್ಲಿ ಬಹಳಷ್ಟು ಪಡಿತರ ಅಕ್ಕಿಯನ್ನು ಯಾರೋ ಕಳ್ಳರು ಸಾಗಾಟ ಮಾಡ್ತಾಯಿದ್ರು ಅಂತ ಹೇಳಿ ನಮಗೆ ಒಂದು ಬಾತ್ಮೀದಾರರ ಮಾಹಿತಿ ಲಭ್ಯವಾಗಿರುತ್ತೆ. ಆ ಸಮಯದಲ್ಲಿ ಒಂದು ವಿಶೇಷ ದಾಳಿಯನ್ನು ನಮ್ಮ ಗದಗ ಜಿಲ್ಲೆಯ ಪೊಲೀಸರು ಮತ್ತು ನಮ್ಮ ಬೆಟಗಿರಿ ಠಾಣೆಯ CPI ಅವರು ಮತ್ತು ಅವರು DSP ನೇತೃತ್ವದಲ್ಲಿ ಒಂದು ದಾಳಿನ ನಾವು ಮಾಡಿರ್ತೀವಿ. ಈ ದಾಳಿ ಮಾಡಿದ ಸಂದರ್ಭದಲ್ಲಿ ನಮಗೆ ಈ ಟ್ರಕ್ ಸಿಕ್ಕಿರುತ್ತೆ. ಸಿಕ್ಕಿದ ಸಮಯದಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳಿದರೆ, ಈ ಟ್ರಕ್ಕಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಳಷ್ಟು ಅಕ್ಕಿ ಚೀಲಗಳು ತುಂಬಲಾಗಿರುತ್ತೆ. ಇದು ಬೇರೆ ಬೇರೆ ಚೀಲಗಳು, ಬೇರೆ ಬೇರೆ ಬ್ರ್ಯಾಂಡ್ಸ್ ಮತ್ತು ಬೇರೆ ಬೇರೆ ಸಂಶಯ ಯಾವ ರೀತಿ ಬರ್ಬೋದು ಆ ರೀತಿಯಲ್ಲಿ ತುಂಬಿರೋದು ನಮಗೆ ಕಂಡು ಬಂದಿರುತ್ತೆ. ಇದನ್ನು ನಾವು ಸ್ಪಷ್ಟನೆ ಪಡಿಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಫುಡ್ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿ ನೀಡಿರ್ತಾರೆ. ಫುಡ್ ಇನ್ಸ್ಪೆಕ್ಟರ್ ಬಂದು ವೆರಿಫೈ ಮಾಡಿ ಇದು ಪಡಿತರ ಅಕ್ಕಿ ಅಂತ ಹೇಳಿ ನಮಗೆ ಸರ್ಟಿಫೈ ಮಾಡಿ ಹೇಳಿರ್ತಾರೆ. ನಾವು ಈ ಸಮಯದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಈ ಪಡಿತರ ಅಕ್ಕಿ ಪೂರ್ಣ ಪ್ರಮಾಣ ಮತ್ತು ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ನಿಗದಿಪಡಿಸ್ಕೊಳ್ಲಿಕ್ಕೆ ನಾವು ಎಸ್ಟಿಮೇಷನ್ಗೆ ಕಳಿಸ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಅಚ್ಚರಿ ಏನಾಗುತ್ತೆ ಅಂತ ಹೇಳಿದರೆ, ಈ ಪೂರ್ತಿ ಅಕ್ಕಿ ಪ್ರಮಾಣದ ವೇಟ್ ನಮಗೆ 34,720 kg ಅಷ್ಟು ಅಂತ ಹೇಳಿ ಕಂಡುಬರುತ್ತೆ. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದೇನು ಪಡಿತರ ಅಕ್ಕಿನ ತೊಗೊಂಡು ಬಂದುಬಿಟ್ಟು ಅದನ್ನು ಹೊರಗಡೆ ತೊಗೊಂಬಂದು ಫ್ಯಾಕ್ಟ್ರಿಯಲ್ಲಿ ಪಾಲಿಷ್ ಮಾಡಿದ ನಂತರ ಇದು ಪ್ರೀಮಿಯಂ ಅಕ್ಕಿ ಅಂತ ಹೇಳಿ ಹೊರ ರಾಜ್ಯಕ್ಕೆ ಮಾರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಲಭ್ಯ ಆಗಿರುತ್ತೆ. ಆ ಒಂದು ನಿಟ್ಟಲ್ಲಿ ನಾವು ಇದನ್ನು ಎಸ್ಟಿಮೇಷನ್ ಮಾಡಿಸಿ ಎಷ್ಟಾಗ್ಬೋದು ಅಂತ ಹೇಳಿ ನೋಡಿದಾಗ ಅದು ಆಲ್ಮೋಸ್ಟ್ ಒಂದು 13 ರಿಂದ 14 ಲಕ್ಷ ರೂಪಾಯಿ ಅಷ್ಟು ವ್ಯಾಲ್ಯೂ ಕಂಡು ಬಂದಿದ್ದು. ಅದ್ರ ಜೊತೆಗೆ ನಾವು ಈ ಒಂದು 10 axle ವೀಲ್ ಟ್ರಕ್ನ ಏನು ಸೀಸ್ ಮಾಡ್ತೀವಿ ಅದರದ್ದು ಒಂದು ವ್ಯಾಲ್ಯೂ ಒಂದು 29 lakhs ಅಷ್ಟು ನಮಗೆ ಆ ಸಂದರ್ಭದಲ್ಲಿ ಗೊತ್ತಾಗಿರುತ್ತೆ. ಸೊ ಈ ಟೋಟಲ್ 34,720 kgs ಏನು ರೈಸ್ನ ನಾವು ಸೀಸ್ ಮಾಡಿರ್ತೀವಿ ಅದರದ್ದು ವ್ಯಾಲ್ಯೂ 13,88,000 ಅಂತ ಹೇಳಿ ಈ ಸಮಯದಲ್ಲಿ ಎಸ್ಟಿಮೇಟ್ ಆಗಿದ್ದು. ಈ ಟ್ರಕ್ದು ವ್ಯಾಲ್ಯೂ 29 lakhs ಅಂತ ಎಸ್ಟಿಮೇಟ್ ಆಗಿದ್ದು. ಈ ಪೂರ್ತಿ ಒಂದು ರೇಡಲ್ಲಿ ನಾವು ವಶಪಡಿಸ್ಕೊಂಡಿರೋ ಮಾಲಿನ ಮೊತ್ತ ವ್ಯಾಲ್ಯೂ ಬಂದು 42,88,000 ರೂಪಾಯಿ ಆಗಿರುತ್ತೆ.